Hi all, welcome back to my channel Rakshita Vlogs. ಹಾಯ್ ಅವಳು ಇವತ್ತು ಗಣೇಶ ಹಬ್ಬ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗೆನೇ ವ್ಲಾಗ್. ಬೆಳಗ್ಗೆ ಒಂದು 7:30 ಆಗಿತ್ತು. ಗಣೇಶ ಹಬ್ಬ ಅಂತಂದರೆ ಎಲ್ಲ ತುಂಬ ಪ್ರಿಪ್ರೇಷನ್ ಆ ಥರದ್ದೇನೂ ಇರೋಲ್ಲ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಕಂಪೇರ್ ಮಾಡಿಕೊಂಡ್ರೆ ಅದಂದರೆ ಸ್ಯಾರಿ ರ್ಯಾಪಿಂಗ್ ಆ ಥರದ್ದೆಲ್ಲ ಸ್ವಲ್ಪ ಒಂದು ದಿವಸ ಮುಂಚೆನೇ ಮಾಡಿಟ್ಕೊಂಡಿರೋದು ಆ ಥರ ಎಲ್ಲ ಇರುತ್ತೆ. ಗಣೇಶ ಅಂತಂದರೆ ಎಲ್ಲ ರೆಡಿ ಇರುತ್ತೆ, ನಾವು ಅದನ್ನು ತೊಗೊಂಬಂದು ಇಟ್ಟು ಹೂವಿನಲ್ಲಿ ಅಲಂಕಾರ ಮಾಡೋದಷ್ಟೇ. ನಾನು ಈ ಸತಿ ಬ್ಯಾಕ್ ಡ್ರಾಪ್ ಆರ್ಡರ್ ಮಾಡಿದ್ದೆ. ಈ ಥರ ಬ್ಯಾಕ್ ಡ್ರಾಪ್ ಇರಲಿ ಅಂತ ಯಾವಾಗ್ಲೂ ಏನಾದರೂ ಡೆಕೋರೇಷನ್ನು ಅದು ಇದು ಅಂತ ಹೋದಾಗ ಅಂದರೆ ಇವಾಗ ಗೋಡೆಗೆಲ್ಲ ಸ್ಟಿಕ್ ಮಾಡಬೇಕಾಗತ್ತೆ, ಅದೇ ಒಂದು ಕೆಲಸ ಆಗೋಗ್ಬಿಡುತ್ತೆ. ಈಗ ಈ ಬ್ಯಾಕ್ ಡ್ರಾಪ್ ನಾನು ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ದು ಮೀಶೋದಲ್ಲಿ. ತುಂಬಾ ಚೆನ್ನಾಗಿ ಬಂತು. ರಿವ್ಯೂ ಏನೂ ಇರಲಿಲ್ಲ, ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದು ನಾನು. ಅದು ಬಂದಾಗ ಚೆನ್ನಾಗೇ ಇತ್ತು. ಸೊ ಇವಾಗ ಗೌರಿಗೆ ಬ್ಲೌಸ್ ಪೀಸಲ್ಲಿ ಸೀರೆ ಥರ ಉಡಿಸ್ಬಿಟ್ಟು ನೆರಿಗೆ ಎಲ್ಲ ಮಾಡಿ, ಯಾವಾಗಲೂ ಪ್ರತಿ ವರ್ಷವೂ ನಾನೊಂದು 3-4 ಇಯರ್ಸಿಂದ ಹಾಗೆ ಮಾಡ್ತೀವಿ. ಫಸ್ಟೆಲ್ಲ ಹಾಗೆ ತಂದಿಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಇವಾಗ ಯಾವುದಾದ್ರೂ ಬ್ಲೌಸ್ ಪೀಸ್ ಹೊಸದಿರುತ್ತಲ್ವ, ಅದರಲ್ಲಿ ಕಾಂಬಿನೇಷನ್ ಯಾವ್ದು ಗೌರಿ ನಾವು ಸೆಲೆಕ್ಟ್ ಮಾಡ್ಕೊತೀವೋ ಅದ್ರ ಕಾಂಬಿನೇಷನ್ ಆಗಿ ನೋಡಿಕೊಂಡು ಅದಕ್ಕೆ ಸೀರೆ ಥರ ಅಂದರೆ ನೆರಿಗೆ ಬಂದು ಉಡಿಸಿ ಅದಕ್ಕೆ ಒಡವೆ ಎಲ್ಲ ಹಾಕಿ ಹೂವು ಹಾಕಿ ಅಲಂಕಾರ ಮಾಡೋದು. ಇದು ಒಂದು ಟಾಸ್ಕ್ ಇರುತ್ತೆ ಅಷ್ಟೇ. ಅದು ನಾವು ಇವಾಗ ಒಂದು 3-4 ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇರೋದು. ಗಣೇಶ ಹಬ್ಬ ಎಲ್ಲ ನಾವು ಮುಂಚೆಯಿಂದ ಅಂದರೆ ನಮ್ಮ ಅಜ್ಜಿಯವರ ಅತ್ತೆ ಆವಾಗಿಂದನೂ ಎಲ್ಲ ಮಾಡ್ಕೊಂಬರ್ತಾಯಿದ್ರು ನಮ್ಮ ಮನೇಲಿ. ಹಾಗಾಗಿ ಆವಾಗಿಂದನೂ ಪದ್ಧತಿ ಇದೆ. ನಮ್ಮ ತಮ್ಮವರು ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ಮ ಹುಡುಗರಿಗಂತೂ ಫುಲ್ ಎಕ್ಸೈಟ್ಮೆಂಟ್. ಈ ಸತಿ ನಕ್ಷತ್ರಕ್ಕೂ ಸ್ವಲ್ಪ ಬುದ್ಧಿ ಬಂದಿದೆಯಲ್ಲ, ಹಾಗಾಗಿ ಅವನಿಗೆ ಗಣೇಶ ತರೋದು ಮಾಡೋದು ಅದೆಲ್ಲ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಮಕ್ಕಳೂ ಅಷ್ಟೊತ್ತಲ್ಲಿ ಬುಕ್ ಮಾಡೋದಕ್ಕೆಲ್ಲ ಕರ್ಕೊಂಡು ಹೋಗಿದ್ವಿ. ಯಾಕಂತಂದರೆ ಇಲ್ಲಿ ನಮ್ಮ ಮನೇಲಿ ಹಬ್ಬ ಇಲ್ಲ, ಇಲ್ಲಿ ಹಬ್ಬ ಇರೋದ್ರಿಂದ ಅದೊಂದು ಎಕ್ಸೈಟ್ಮೆಂಟ್ ಇರಲಿ ಅಂತ. ಮತ್ತು ಇಂಚರನ್ನು ಅವಳು ಎಲ್ಲ ರೆಡಿ ಮಾಡ್ಕೋತಾ ಇದ್ಲು. ಇದು ಬ್ಯಾಕ್ ಡ್ರಾಪ್ ಎಲ್ಲ ಅಂದರೆ ಟೇಬಲ್ಗೆಲ್ಲ ಅರೇಂಜ್ ಮಾಡೋದು ಮತ್ತು ಗಣೇಶ ಇರೋದ್ರಲ್ಲಿ ಅದರಲ್ಲೆಲ್ಲ ಅವಳು ಹೆಲ್ಪ್ ಮಾಡ್ತಾಯಿದ್ರು. ನಮಗೆ ಇಷ್ಟು ಜನ ಹೆಲ್ಪ್ ಇರೋದ್ರಿಂದ ನಮಗೆ ಅಷ್ಟು ರಿಸ್ಕ್ ಆಗಲಿಲ್ಲ ಗಣೇಶ ಹಬ್ಬ ಮಾಡೋದಕ್ಕೆಲ್ಲನೂ. ವರಮಹಾಲಕ್ಷ್ಮಿ ಹಬ್ಬ ಅಂತಂದಾಗ ನಮ್ಮ ಮನೇಲೆಲ್ಲ ಒಂದೊಂದು ನಾವು ಎಲ್ಲರೂ ಪ್ರತಿಯೊಬ್ಬರು ಮನೆಗಳಲ್ಲೂ ನಾವು ಮಾಡ್ಕೊತಾ ಇರ್ತೀವಲ್ಲ, ಹಾಗಾಗಿ ಒಂದೊಂದು ಇದಿರುತ್ತೆ. ಈ ಹಬ್ಬದಲ್ಲಿ ಎಲ್ಲರೂ ಬಂದಿರ್ತಾರಲ್ಲ, ಹಾಗಾಗಿ ಅಷ್ಟು ರಿಸ್ಕ್ ಅನಿಸಲ್ಲ. ನಾನು ಇದು ಡಾರ್ಕ್ ಪಿಂಕ್ಗೆ ಗೋಲ್ಡ್ ಡಾಟ್ ಇರೋದು ಬ್ಲೌಸ್ ಪೀಸ್ ತೊಗೊಂಡಿದ್ದೆ. ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡಾರ್ಕ್ ಕಲರ್ಸ್ ಏನಿದೆ ಅದ್ರ ಅಟ್ರಾಕ್ಟಿವೇ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಜ್ಯುವೆಲರೀಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ಮೇಲಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನಾನಿದು ಬಳೆ ಈ ಥರ ಹಾಕೋಣ ಅಂದ್ಕೊಂಡೆ. 2-3 ಥರ ಟ್ರೈ ಮಾಡಿ ನೋಡ್ತಾ ಇದ್ದೆ ನಾನು ಯಾವ ಥರ ಹಾಕೋದು ಏನು ಅಂತ. ಸೊ ಫೈನಲಿ ಒಂದು ಅರೇಂಜ್ ಮಾಡಿದ್ವಿ. ಈ ಕಡೆ ಕಡುಬು ಮಾಡ್ಕೋತಾಯಿದ್ರು ಮಮ್ಮಿ ಮತ್ತು ನಮ್ಮ ಅತ್ತೆ ಅವರೆಲ್ಲನೂ. ಹುಡುಗರು ಅಷ್ಟೇ, ಅದು ಕಡುಬು ಮತ್ತು ಮೋದಕ ಪ್ರೆಸ್ಸಿಂಗ್ ಅದೆಲ್ಲ ಸಖತ್ತು ಇಷ್ಟ ಹುಡುಗರಿಗೆಲ್ಲ ಮಾಡ್ಕೋತಾ ಇರ್ತಾರದು. ನಾನು ನೋಡಿ ಗೌರಿಗೆ ಫೈನಲಿ ಈ ಥರ ಅಲಂಕಾರ ಮಾಡಿದೆ. ನನಗಂತೂ ಪಿಂಕ್ ಕಲರ್ ಬ್ಲೌಸ್ ಪೀಸ್ಗೂ ಒಡವೆ ಹಾಕಿರೋದಕ್ಕೂ ಡಾಬೆಲ್ಲ ಹಾಕಿ ರೆಡಿ ಮಾಡಿದ್ವಿ. ಇದೆಲ್ಲ ಇಂಚರ ಅದು ಜ್ಯುವೆಲ್ಸು, ಅವಳೆಲ್ಲ ಹಾಕಿ ರೆಡಿ ಮಾಡಿದ್ವಿ. ಇವಾಗ ಪೂಜೆ ಮಾಡೋ ಟೈಮ್ ನಮ್ಮ ಅಜ್ಜಿ ಅವರು ಎಲ್ಲನೂ ಬಂದರು. ಕೆಳಗಡೆಯಿಂದ ನಮ್ಮ ಅಜ್ಜಿ ನಮ್ಮ ಅತ್ತೆದಿರು ಎಲ್ಲನೂ. ನಮ್ಮ ಮಮ್ಮಿ ಇವತ್ತು ಸ್ಯಾರಿ ಉಟ್ಟಿರೋದು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ನಲ್ಲ, ನಮ್ಮ ಮಾಮ ಅವರು ಬಾಗಿನ ಕೊಟ್ಟಿದ್ದಿದ್ದು ಸ್ಯಾರಿ, ಅದನ್ನು ನೆಕ್ಸ್ಟ್ ಡೇ ಹಾಗೆ ಉಟ್ಕೊಂಡಿದ್ರು, ಹೊಸ ಸೀರೆ ಅಂದ್ಬಿಟ್ಟು. ಚೆನ್ನಾಗಿತ್ತು ಕಲರು ಅಷ್ಟೇ ಎಲ್ಲನೂ. ಮಮ್ಮಿಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡಿ ಈ ಥರ ಎಲ್ಲ ಅಲಂಕಾರ ಮಾಡಿ ಇವಾಗ ಪೂಜೆ ಒಂದು 9:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಯಿತು. ನಾವಿನ್ನೂ ಇನ್ನೊಂದು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿರಲಿಲ್ಲ. ಫಸ್ಟು ರಾಹುಗಾಲ ಬರೋಷ್ಟೊತ್ತಿಗೆ ಪೂಜೆ ಮಾಡಿಬಿಡೋಣ ಅಂತ ಮಾಡಿದ್ದು. ಮಮ್ಮಿ ಪೂಜೆ ಮಾಡಿದ್ದಲ್ಲ ಆದಮೇಲೆ ನಾವೆಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿದ್ವಿ. ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ಬಂದುಬಿಟ್ಟು ಆಮೇಲೆ ಪೂಜೆ ಮಾಡೋಣ. ಫಸ್ಟ್ ಪೂಜೆ ಏನಿದೆ ಅದು ರಾಹುಗಾಲ ಮುಂಚೆ ಮಾಡಿದ್ರೆ ಅದಾದಮೇಲೆ ಯಾವಾಗಾದರೂ ಮಾಡ್ಬೋದು ಅಂತ. ಇದು ಗೌರಿ ಹಬ್ಬಕ್ಕೆ ಮರ ಎಲ್ಲ ಇಟ್ಟು ಪೂಜೆ ಮಾಡೋದಿದು. ಅದು ನೆನ್ನೆನೇ ಹಿಂದಿನ ದಿವಸನೇ ಮಾಡಿದ್ವಿ. ತಿರ್ಗಾ ಇವತ್ತೂ ಹೂವು ಎಲ್ಲ ಚೇಂಜ್ ಮಾಡಿ ಎಲ್ಲ ಅಲಂಕಾರ ಎಲ್ಲ ಮಾಡಿದರು. ಮಮ್ಮಿ ದೇವ್ರ ಮನೆಯದೆಲ್ಲ ಬೆಳಗ್ಗೆನೇ ಮಾಡ್ಕೊಂಡಿದ್ರು.
ಇದಾದಮೇಲೆ ಎಲ್ಲರೂ ಪೂಜೆ ಮಾಡಿದ್ರು. ಅಷ್ಟೊತ್ತಿಗೆ ನಾನು ನನ್ನ ಹೊಸ ಸೀರೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ರೆಡಿ ಆದಮೇಲೆ ನಾನು ಪೂಜೆ ಮಾಡಿದ್ದು. ಅವತ್ತು ಹೇಳಬೇಕು ಅಂತಂದರೆ ನಾನು ಸ್ಯಾರಿ ಏನು ತೊಗೊಂಡಿದ್ದೆ ನನ್ನ ಫ್ರೆಂಡ್ ಹತ್ರ ಅದು ನಾನು ಪ್ರೀವಿಯಸ್ ವ್ಲಾಗಲ್ಲೇ ತೋರಿಸಿದ್ದೀನಿ. ಅದು ಬೇಗನೆ ಸ್ಟಿಚಿಂಗ್ ಎಲ್ಲ ಮಾಡಿಕೊಟ್ರು. ಮ್ಯಾಚಿಂಗ್ ಬ್ಯಾಂಗಲ್ಸು ಅಷ್ಟೇ ಮಮ್ಮಿ ಮನೇಲಿ ಒಂದು ಸೆಟ್ ಇಟ್ಬಿಟ್ಟಿರ್ತೀನಿ. ಏನಾದರೂ ಅಕೇಶನ್ಸು ಅದು ಇದು ಅಂತ ಅಂದಾಗ ನನಗೆ ವೇರ್ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ, ಬಿಕಾಸ್ ಎಲ್ಲ ಕಡೆನೂ ಕ್ಯಾರಿ ಮಾಡೋಕ್ಕಾಗಲ್ಲ ಎಲ್ಲನೂ ಅಂತ. ಇದು ನನ್ನ ಸ್ಯಾರಿ. ಇದು ಏನಂತಂದರೆ ಅದು ಪರ್ಪಲ್ ಶೇಡ್ ಏನಿದೆ ಅದಂತೂ ಫುಲ್ ಹೈಲೈಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪ್ರತಿಯೊಬ್ಬರೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ ಹೇಳ್ತಿದ್ರು. ಆ ಬನಾರಸ್ ಏನಿದೆ ಇದು ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ. ಅದು ಆ ವೆಯ್ಟು ಅಷ್ಟೇ ಸ್ಯಾರಿದು. ಇದು ನೋಡ್ಬೋದು ನೀವು ವಿಡಿಯೋ. ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೆ. ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇರೋರು ಆಗಿದ್ದರೆ ನೀವು ಎಷ್ಟೊಂದು ಜನ ಸ್ಟೋರೀಸ್ ಅದೆಲ್ಲ ನೋಡಿರ್ತೀರ. ಪೋಸ್ಟ್ ಎಲ್ಲ ಮಾಡಿದ್ದೆ. ಇದಾದಮೇಲೆ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ. ಪ್ರಜ್ಜೋರ ಮನೇಲೂ ಗಣೇಶ ಕುಣಿಸಿದ್ರು. ಅವರು ಕುಂಕುಮ ಕರೆದಿದ್ರು, ಅಲ್ಲೂ ಹೋಗಿದ್ವಿ. ಬೆಳಗ್ಗೆ ಟಿಫನ್ಗೆ ನಮ್ಮ ಅತ್ತೆನೇ ಇಲ್ಲಿಂದನೇ ಮಾಡಿ ಕಳಿಸಿದ್ರು. ಟಿಫನ್ಗೆ ಕರೆದಿದ್ರು. ನಾವು ಪೂಜೆ ಎಲ್ಲ ಮಾಡಿಸೋದು ಲೇಟ್ ಆಯಿತು ಅಂತ ಅಲ್ಲಿಗೆ ಕಳಿಸಿದ್ರು. ವಾಂಗಿಬಾತ್ ಮತ್ತು ಬಜ್ಜಿ ಎಲ್ಲ ಮಾಡಿ ಟಿಫನ್ ಎಲ್ಲ ಅಲ್ಲಿ ಮಾಡ್ಕೊಂಡ್ವಿ. ಅದಾದಮೇಲೆ ತಿರ್ಗಾ ಬಂದ್ವಿ ಅವ್ರ ಮನೆಗೆ. 1 hour ಆದಮೇಲೆ ಬಂದ್ವಿ. ಇಲ್ಲೂ ತಿರ್ಗಾ ಟಿಫನ್ ಎಲ್ಲ ಆಗಿರೋದ್ರಿಂದ ಕಾಫಿ ಮತ್ತು ಕಡಲೆ ಉಸ್ಲಿ ಕೊಟ್ಟಿದ್ರು. ಅದನ್ನೆಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಇವಾಗ ನಮ್ಮ ಮನೇಲಿ ಎಲ್ಲ ಕಡೆ ರೌಂಡಿಂಗ್ಸ್ ಇದ್ದೇ ಇರುತ್ತೆ. ನಮ್ಮ ಅತ್ತೆ ಮನೆ, ತಿರ್ಗಾ ದೊಡ್ಡತ್ತೆ ಮನೆ, ನಮ್ಮ ಚಿಕ್ಕಮ್ಮ ಮನೆ. ಯಾವಾಗಲೂ ಅಷ್ಟೇ ಮಧ್ಯಾಹ್ನದ ಹೊತ್ತು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತೀವಿ. ರಾತ್ರಿ ಹೊತ್ತು ಸಂಜೆ ಏನಿದೆ ಆವಾಗ ನಮ್ಮ ಮಮ್ಮಿ ಮನೇಲಿ ರಾತ್ರಿ ಅಂದರೆ ಆವಾಗ ಕ್ಲಮ್ಸ್ ಆಗಲ್ಲ, ಎಲ್ಲನೂ ನೀಟಾಗಿ ಮ್ಯಾನೇಜ್ ಮಾಡ್ಬೋದು ಟೈಮು. ಅಲ್ಲೂ ಹೋಗಬೇಕು ಇಲ್ಲೂ ಹೋಗ್ಬೇಕಾಗಿರೋದ್ರಿಂದ ಮಧ್ಯಾಹ್ನ ಎಲ್ಲ ಅಲ್ಲಿ ಪ್ಲ್ಯಾನ್ ಮಾಡ್ಕೋತೀವಿ. ಸಂಜೆ ಎಲ್ಲ ನಮ್ಮ ಮಮ್ಮಿ ಮನೇಲಿ ಪ್ಲ್ಯಾನ್ ಮಾಡ್ಕೋತೀವಿ. ಪ್ರಜ್ಜೋರ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗೋ ಪ್ಲ್ಯಾನ್. ನಮ್ಮ ಅತ್ತೆನೂ ಅಷ್ಟೇ ಎಲ್ಲರಿಗೂ ಕುಂಕುಮ ಕೊಟ್ಟರು. ನಾವು ಎಲ್ಲರೂ ಬಂದ್ವಿ. ನಮ್ಮ ಡ್ಯಾಡಿನ ಮನೇಲಿ ಬಿಟ್ಬಿಟ್ಟು ನಮ್ಮ ಮಮ್ಮಿ, ನಾವು, ನಮ್ಮ ಅಜ್ಜಿ, ನಮ್ಮ ಅತ್ತೆದಿರು ಎಲ್ಲರೂ ಬಂದಿದ್ವಿ. ಅದಾದಮೇಲೆ ಈ ಸತಿ ನಮ್ಮ ದೊಡ್ಡತ್ತೆ ಮನೆಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಇಲ್ಲೇ ಎಷ್ಟೊಂದು ಕಡೆ ಓಡಾಡಿಕೊಂಡು ಮನೆಯಲ್ಲೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ವರಮಹಾಲಕ್ಷ್ಮಿ ಮನೆಗೆ ಅವ್ರ ಮನೆಗೆ ಹೋಗಿದ್ವಲ್ಲ ಗಣೇಶ ಹಬ್ಬಕ್ಕೆ ಇಲ್ಲಿಗೆ ಬಂದ್ವಿ. ಎಲ್ಲ ನಾವು ಇಲ್ಲಿಲ್ಲೇ ಇರೋದ್ರಿಂದ ಸರೌಂಡಿಂಗು ಎಲ್ಲ ನಾವು ಇಲ್ಲೇ ಇರೋದ್ರಿಂದ ಎಲ್ಲ ಕಡೆನೂ ಹೋಗ್ಬೋದು, ಎಲ್ಲ ಒಟ್ಟಿಗೆ ಹಬ್ಬ ಮಾಡ್ಬೋದು. ಮಮ್ಮಿ ಮನೆ ಹತ್ರ ಫುಲ್ಲು ಗಣೇಶ ಕುಣಿಸಿದ್ರು. ಅಲ್ಲಿ ಆಪೋಸಿಟೇ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು. ಹಂಗಾಗಿ ನಾನು ಸಾಂಗ್ಸ್ ಎಲ್ಲ ಅಪ್ಲೋಡ್ ಎಲ್ಲ ಮಾಡೋ ಥರ ಇಲ್ಲ. ಹಾಗಾಗಿ ನಾನು ಏನೂ ಮಾತಾಡೋಕ್ಕಾಗಲಿಲ್ಲ. ನಮ್ಮ ಚಿಕ್ಕಮ್ಮ ಮನೆ ಗಣೇಶ ಇದು. ನಂದಮ್ಮ ಹಿಂದಿನ ದಿವಸನೇ ಅವನು ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ರೆಡಿ ಮಾಡಿದ್ದ. ಆ ಕಲರ್ ಪಿಂಕ್ ಕಲರ್ ಬೇಬಿ ಪಿಂಕ್ ಕಾಂಬಿನೇಷನ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಎಲ್ಲ ಪ್ರತಿಯೊಂದು ಆರ್ಗನೈಸ್ ಆಗಿ ಮ್ಯಾಚ್ ಮಾಡಿದ್ದ. ಮತ್ತು ಗೌರಿ ಹಬ್ಬಕ್ಕೆ ನಮ್ಮ ಚಿಕ್ಕಮ್ಮ ಈ ಥರ ಇದು ಹಸೆ ಕಲ್ಲು, ರುಬ್ಬೋ ಕಲ್ಲು ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದರು. ಇದಂತೂ ತುಂಬಾ ಚೆನ್ನಾಗಿತ್ತು. ಇದಂತೂ ಏನದು ನಮಗೆ ಹಿಂದಿನ ದಿವಸ ನೋಡಿಬಿಟ್ಟೆ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಇಷ್ಟ ಆಯಿತು. ಡಿಫ್ರೆಂಟಾಗಿ ಮಾಡಿದರು ಆಂಟಿ. ಇವಾಗ ನಾವು ನಮ್ಮ ಅತ್ತೆದಿರು ಎಲ್ಲನೂ ಬಂದ್ವಿ. ನನ್ನ ತಂಗಿ ಬರೋದು ಲೇಟ್. ಯಾವಾಗಲೂ ಅಷ್ಟೇ ಅವ್ರಿಗೆ ಮನೆ ದೇವರಲ್ಲಿ ಪೂಜೆ ಇರುತ್ತೆ ಅಂತ ಅವಳು ಸಾಯಂಕಾಲನೇ ಬರೋದು. ಸಾರು ಬೇಡ, ಬಿರಿಯಾನಿ ತಿಂತೀಯಾ? ಬಿರಿಯಾನಿ ತಿಂತೀಯಾ? ಪಾಯಸ ಈಗ ತಿನ್ಬಿಡಿ. ಈಗ ಸಾಯಂಕಾಲ ಇಲ್ಲೇ ಇರ್ರಿ. ಸಾಯಂಕಾಲ ಸಾಂಗ್ ನೋಡಿ ಮ್ಯಾಚ್ ಮಾಡ್ತಾ ಇರೋದು. ಆಂಟಿ ಕೊಡ್ತಾ ಇರೋದಕ್ಕೂ ಸಾಂಗ್ ಹಾಕಿರೋದಕ್ಕೂ ಅಲ್ಲ ಸಿಂಕ್ ಆಗ್ತಾ ಇದೆಯಲ್ಲ.
ಏನು ಸ್ಪೆಷಲ್? ದಿಯಾನ್ಗೆ ಇದು ಮಾಡಿಕೊಡ್ತಾ ಇದ್ದೀನಿ ಡ್ರೈವ್ ಹೋಗಿ. ಇವಾಗ ಸ್ಪೆಷಲ್ಲು ಇದು ಮಾಡ್ತವ್ರೆ, ಆಲೂಗಡ್ಡೆ ಬೋಂಡ, ಗೀ ರೈಸು, ರಸ. ನಾನಿವತ್ತು ನಮ್ಮ ಮಮ್ಮಿ ಮನೆ ಹತ್ರ ನಾವು ಏನೇ ವಾಯ್ಸ್ ಕೊಟ್ಟು ವೀಡಿಯೋ ಮಾಡಿದ್ರು ಹಿಂದೆ ಫುಲ್ಲು ಜೋರಾಗಿ ಸಾಂಗ್ಸ್ ಹಾಕಿದ್ರು. ಗಣೇಶ ಹಬ್ಬ ವರ್ಷಕ್ಕೊಂದ್ಸತಿ ಬರೋದು, ಪಾಪ ಅವ್ರಿಗೂ ಎಕ್ಸೈಟ್ಮೆಂಟ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಸಾಯಂಕಾಲ ಇವಾಗ ನಮ್ಮ ಮನೇಲಿ ಊಟ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಒಂದೊಂದೇ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ರು. ಇದೊಂಥರ ನಮಗೆ ಫ್ಯಾಮಿಲಿ ವೈಬ್ ಇದು. ಈವ್ನಿಂಗ್ ಬಂದರು ನಮ್ಮ ಯಜಮಾನ್ರು. ಈವ್ನಿಂಗ್ ಬಂದಮೇಲೆ ಬೆಳಗ್ಗೆನೇ ಬರಬೇಕಾಗಿತ್ತು, ಇವಾಗ ಈವ್ನಿಂಗ್ ಫ್ರೀ ಮಾಡ್ಕೊಂಡು ಬಂದರು. ಮತ್ತು ನನ್ನ ತಂಗಿಯವ್ರ ಯಜಮಾನ್ರು ಅವರೆಲ್ಲನೂ ಈವ್ನಿಂಗೆ ಬರ್ತಾ ಇರೋದು. ಇನ್ನೇನು ಎಲ್ಲ ಇವಾಗ ನಮ್ಮ ಮನೇಲಿ ಈವ್ನಿಂಗ್ ಒಂಥರ ಹಬ್ಬ ಥರ. ಇವ್ರು ಬಂದಮೇಲೆ ಕುಶಲ್ ಅವ್ರ ಮನೆಗೆ ಹೋಗಿದ್ವಿ, ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ವಿ. ತಿರ್ಗಾ ಹೋಗ್ಬಿಟ್ಟು ಇವರು ದೇವ್ರನ್ನೆಲ್ಲ ನೋಡಿಬಿಟ್ಟು ಎಲ್ಲ ಮಾಡಬೇಕಾಗಿತ್ತಲ್ಲ. ಕುಶಲ್ ಕರೆದಿದ್ದ, ಬಾಬಾ ಬನ್ನಿ ಅಂತ. ಸೊ ಹಾಗಾಗಿ ಹೋಗಿ ತಿರ್ಗಾ ವಿಸಿಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ತಂಗಿಯವರು ಬಂದಿದ್ದರು. ನನ್ನ ತಂಗಿ ಅವ್ರ ಯಜಮಾನ್ರು ಪಾಪು ಎಲ್ಲ ಬಂದಿದ್ದರು. ಅವಳು ಇವತ್ತು ಸ್ಟೇ ಆಗ್ತಾಯಿಲ್ಲ, ಅವಳು ಇವತ್ತು ತಿರ್ಗಾ ರಿಟರ್ನ್ ಹೋಗಬೇಕು. ಮತ್ತು ತಿರ್ಗಾ ಒಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅವಳು ಅಲ್ಲೇ ನಿಯರ್ ಬೈ ಅಟೆಂಡ್ ಮಾಡಬೇಕು ಅಂತ ಹೋದ್ಲು. ಅವಳು ಬಂದಾಗ ಆಲ್ಮೋಸ್ಟ್ 7 o'clock ಆಗಿತ್ತು. ಆಮೇಲೆ ಪೂಜೆ ಎಲ್ಲ ಮಾಡಿ ಎಲ್ಲರೂ ಊಟ ಮಾಡಿ ಇನ್ನೇನು ಗಣೇಶ ಬಿಡೋ ಟೈಮ್. ನಾವು ಎಲ್ಲ ಹೊರಡೋ ಥರ ಇತ್ತು ಇವತ್ತು ಮನೆಗೆ. ಮಕ್ಕಳಂತೂ 3 ಜನನೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು. ಒಂದು ರೀತಾವು ಬಂದಮೇಲೆ ದಿಹಾನ್ ನಕ್ಷತ್ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ರು. 3 ಜನನೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಹಬ್ಬದ್ದು. ಒಂದು ತಟ್ಟೆ ಸ್ಪೂನ್ ತೊಗೊಂಡು ಫುಲ್ಲು ಸೌಂಡ್ಸು ಡ್ಯಾನ್ಸ್ ಎಲ್ಲನೂ ಮಾಡ್ತಾಯಿದ್ರು. ಹಾಗಾಗಿ ಇವಾಗ ಮಕ್ಕಳು 3 ಜನನೂ ಇರೋದ್ರಿಂದ ಗಣೇಶ ಹಬ್ಬ ವೈಬೇ ಒಂಥರ ಚೆನ್ನಾಗಿರುತ್ತೆ. ಶ್ರೇಯಸ್ಸು ಎಲ್ಲರೂ ಬಂದಿದ್ರಲ್ಲ, ಕಸಿನ್ಸ್ ನಾವೆಲ್ಲನೂ. ಲಾಸ್ಟಲ್ಲಿ ಅಂದರೆ ನಾವು ಮುಂಚೆ ಚಿಕ್ಕ ವಯಸ್ಸಲ್ಲೆಲ್ಲ ಮಾಡಬೇಕಾದ್ರೆ ಇನ್ನೂ ಒಂಥರ ಚೆನ್ನಾಗಿತ್ತು. ಅವಾಗೆಲ್ಲ ನಾವು ಚಿಕ್ಕವರು ಕಸಿನ್ಸ್, ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ, ಜಸ್ಟ್ ಹಬ್ಬ ಎಂಜಾಯ್ ಮಾಡೋದು ಅಷ್ಟೇ ಇದ್ದಿದ್ದು. ಇವಾಗ ಗಣೇಶ ಬಿಡೋಕ್ಕೆ ಮುಂಚೆ ತಿರ್ಗಾ ಒಂದು ಸತಿ ಪೂಜೆ ಮಾಡಿಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ಮಾತಾಡಿಕೊಂಡು ಎಷ್ಟು ಗಂಟೆಗೆ ಬಿಡೋದು ಏನು ಅಂತೆಲ್ಲನೂ ಇವಾಗ ಕಾರಲ್ಲೇ ಎತ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೋಣ ದೇವಸ್ಥಾನ ಹತ್ರ. ಅಂದರೆ ಇವಾಗ BBMP ಅವರು ಅಲ್ಲೆಲ್ಲ ಟ್ಯಾಂಕ್ ಎಲ್ಲ ತಂದಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೋಣ ದೇವಸ್ಥಾನ ಹತ್ರನೇ ಅಂತ ಪ್ಲ್ಯಾನ್ ಮಾಡಿಕೊಂಡು ಪ್ರತಿ ವರ್ಷವೂ ಹೋಗ್ತೀವಿ. ಪ್ರಜ್ಜು ಅವರು ಅವ್ರ ಅಪ್ಪ ಆಫೀಸ್ಗೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಅವರು ಸ್ವಲ್ಪ ಮುಂಚೆನೇ ಬಿಟ್ಟಿದ್ರು. ಇವಾಗ ನಾವು ಮತ್ತು ಕುಶಲ್ ಅವರು, ಇವಾಗ ನನ್ನ ತಂಗಿ ಬರಬೇಕಾಯ್ತಲ್ಲ, ನಾವು ವೆಯ್ಟ್ ಮಾಡಬೇಕಾಯ್ತು ಅಂದ್ಬಿಟ್ಟು ನಾವು ಅವ್ರು ಬಂದಿದ್ದೆಲ್ಲ ಆದಮೇಲೆ ಊಟ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನೀಟಾಗೆ ಎಷ್ಟೋ ತನಕ ಆದರೂ ಇರುತ್ತಲ್ವ, ಎಷ್ಟೋ ತನಕ ಆದರೂ ಬಿಡ್ಬೋದು ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆದರೂ ಓಕೆ ಅಂದ್ಬಿಟ್ಟು ಬಿಟ್ಟು ಏನ್ ನೋಡ್ಸು ಪ್ರಜಾನ ನಮ್ಮಪ್ಪ ಬಂದ್ಮೇಲೆ ಕಲಿಸ್ತಾರೆ ಈಗ. ಗೌರಿ ಭಾನುವಾರ ಇರೋದಿಲ್ಲ ಅಲ್ವಾ? ನೋಡಿ ಗಣೇಶ ಬಿಡ್ತಾರೆ. ಹಾರ ಇಟ್ಕೊಂಡಿರು ಪ್ರಜ್ಜು, ಒಂದು ನಿಮಿಷ ಕೈಯಲ್ಲಿ ಹಿಡ್ಕೊಂಡಿರು.
ಚೆನ್ನಾಗಿ ಹೊಡಿಯಲ್ಲ ಅದು ಅವ್ನು ಹೊಡಿಯೋದು ಒಂಥರ ಟುಪ್ಪು 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 ಅಂತ ಸೌಂಡ್ ಬರ್ತದೆ ತಮಟೆ ಕುಮಾರ್ ಟುಪ್ಪು 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 ಅಂತದೆ.